ನಮಸ್ಕಾರ ಗೆಳೆಯರೇ. ಅಂಟಿಗೆ ಗಂಡನಿಂದ ಮಕ್ಕಳೇ ಅಗಲಿಲ್ಲ. ಅದಕ್ಕೆ ಗಂಡ ಊರಿಗೆ ಹೋದಾಗ ನನಗೆ ನುಗ್ಗೆಕಾಯಿ ತಿನ್ನಿಸಿ ನನ್ನ ತಮ್ಮನಾನು ಕುಣಿಯುವಂತೆ ಮಾಡಿ ನನ್ನ ತಮ್ಮನಾನು ಲಾಲಿ ಪಾಪ್ ತರ ತಿಂದು ರಸ ಕುಡಿದಳು. ನಾನು ಬಾಲು, ವಯಸ್ಸು 28. ನೋಡಲು ತುಂಬಾ ಸ್ಮಾರ್ಟ್. ಸರ್ಕಾರಿ ಶಾಲೆಯಲ್ಲಿ ಓದಿ ನೌಕರಿ ಪಡೆದಿದ್ದೇನೆ. ನನಗೆ ಹೊಸದಾಗಿ ನೌಕರಿ ಸಿಕ್ಕಾಗ ಒಂದು ಹಳ್ಳಿಯಲ್ಲಿ ಕೆಲಸ ಮುಂದುವರಿಸಬೇಕಾಯಿತು. ಆ ಹಳ್ಳಿಯಲ್ಲಿ ಕೆಲಸ ಸಿಕ್ಕಿದ್ದು ನನಗೆ ತುಂಬಾ ಖುಷಿಯಾಯಿತು. ನಮ್ಮ ಆಂಟಿ ರಾಧಿಕಾ ಕೂಡ ಅಲ್ಲೇ ಇರುತ್ತಾಳೆ. ರಾಧಿಕಾ ನೋಡಲು ಮುದ್ದಾಗಿ ಇದ್ದಾಳೆ. ಯಾರಿಗೂ ಸೆಡ್ಡು ಹೊಡೆದು ನಿಲ್ಲಬಹುದಾದ ಸ್ವಭಾವ. ನೋಡಿದವರಿಗೆ ಮತ್ತೆ ಮತ್ತೆ ನೋಡಬೇಕು ಅನ್ನಿಸುವ ತುಂಬಾ ವರ್ಷಗಳಿಂದ ಈ ಹಳ್ಳಿಯಲ್ಲಿ ಕೆಲಸ ಮಾಡಲು ಆಸೆಪಟ್ಟಿದ್ದೆ. ಆದರೆ ಸಮಯ ಸಿಗದೆ ಒಳ್ಳೆಯ ಸಂದರ್ಭಕ್ಕಾಗಿ ಕಾಯುತ್ತಿದ್ದೆ. ರಾಧಿಕಾಳ ಪತಿರಾಯ ಸುದೀಪ್ ಅಕ್ಕಿ ವ್ಯಾಪಾರಿ. ಅವನು ಅಕ್ಕಿ ಖರೀದಿಸಲು ಊರು ಸುತ್ತುತ್ತಾ ರಾತ್ರಿ ಮನೆಗೆ ತಲುಪುತ್ತಾನೆ. ನನಗೆ ಆ ಹಳ್ಳಿಯಲ್ಲಿ ಕೆಲಸ ಸಿಕ್ಕಿದ್ದು ಮನೆಯವರಿಗೆ ತಿಳಿದಾಗ ಅಯ್ಯೋ, ಅಲ್ಲಿಯೇ ಇದ್ದದ್ದು ಒಳ್ಳೆಯದೇ ಆಯ್ತು ಅಂತ ನಮ್ಮ ಮನೆಯವರು ಬಹಳ ಸಂತೋಷಪಟ್ಟರು. ಅವರು ಡೈರೆಕ್ಟ್ ರಾಧಿಕಾ ಆಂಟಿಗೆ ಫೋನ್ ಮಾಡಿ ಈ ಸುದ್ದಿ ತಿಳಿಸಿದರು. ಅದನ್ನು ಕೇಳುತ್ತಿದ್ದಂತೆ ರಾಧಿಕಾ, ಬಾಲು, ಮನೆಯ ಮೇಲೆ ಒಂದು ರೂಮ್ ಖಾಲಿ ಇದೆ. ಊಟಕ್ಕೆ ಏನೂ ತೊಂದರೆ ಇಲ್ಲ, ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟಳು. ನಾನು ಲಗೇಜ್ ತೆಗೆದುಕೊಂಡು ನನ್ನ ಬೈಕ್ ಮೇಲೆ ಹಳ್ಳಿ ಕಡೆ ಪ್ರಯಾಣ ಬೆಳೆಸಿದೆ. ಹೋಗುವಾಗ ಒಂದು ಡಬ್ಬಿ ಧಾರವಾಡ ಪೇಡ ತಂದುಕೊಂಡೆ. ಆ ಹಳ್ಳಿಗೆ ತಲುಪಿದಾಗ ಅವರ ಮನೆಯ ಅಡ್ರೆಸ್ ಗೊತ್ತಿರಲಿಲ್ಲ. ಅಲ್ಲಿ ಒಬ್ಬರ ಬಳಿ ಕೇಳಿದಾಗ ಅವರು ರೂಟ್ ತಿಳಿಸಿದರು. ನಾನು ಮನೆ ಮುಂದೆ ಹೋಗಿ ನಿಂತೆ. ಆ ಹೊತ್ತಿಗೆ ರಾಧಿಕಾ ಬಂದು, ಅಯ್ಯೋ ಬಾಲು, ಎಷ್ಟು ದೊಡ್ಡವನು ಆಗಿದ್ದೀಯೋ. 4 ವರ್ಷಗಳ ಹಿಂದೆ ನೋಡಿದ್ದೆ. ಏನೋ ಸರ್ಕಾರಿ ನೌಕರಿ ಹಿಡಿದಿದ್ದೀಯಾ, ಏನೋ ತಂದಿದ್ದೀಯಾ ಸ್ವೀಟ್ ಎಂದಳು. ನಾನು ತಕ್ಷಣ ಬ್ಯಾಗ್ನಲ್ಲಿದ್ದ ಧಾರವಾಡ ಪೇಡ ಕೊಟ್ಟೆ. ಅವಳು ಸ್ವಲ್ಪ ತಿಂದು ನನ್ನ ಬಾಯಿಗೂ ಸ್ವಲ್ಪ ಹಾಕಿದಳು. ನಂತರ ಅವಳ ಪತಿರಾಯ ಸುದೀಪ್ ಕೂಡ ಬಂದ. ಅವನಿಗೆ ನಮ್ಮ ಅಪ್ಪ ತುಂಬಾ ಪರಿಚಯವಿದ್ದರು. ಹೀಗಾಗಿ ನನಗೆ ಅಲ್ಲಿ ಸರಳವಾಗಿ ಇರುವ ಜಾಗ ಸಿಕ್ಕಿತು. ನಾನು ಲಗೇಜ್ ಅವರು ಕೊಟ್ಟ ರೂಮಿಗೆ ಇಟ್ಟೆ. ಆ ರೂಮಿನಲ್ಲಿ ಒಂದು ಟಿವಿ, ಒಂದು ಮಂಚ, ಸ್ನಾನದ ಕೋಣೆ ಎಲ್ಲವೂ ಇತ್ತು. ನನಗೆ ತುಂಬಾ ಖುಷಿಯಾಯಿತು. ಬಹಳ ದಿನಗಳಿಂದ ಕಂಡ ಕನಸು ನನಸು ಮಾಡುವ ತವಕದಲ್ಲಿ ಇದ್ದೆ. ಬಹಳ ದಿನಗಳ ನಂತರ ಆ ಸೌಂದರ್ಯವನ್ನು ನೋಡಿ ನನ್ನ ಮನಸ್ಸು ತುಂಬಿ ಹೋಗಿತ್ತು. ಡ್ಯಾನ್ಸ್ ಮಾಡುತ್ತಿದ್ದ ಅವನಿಗೆ ಸಮಾಧಾನ ಮಾಡುವುದು ನನ್ನ ಮೊದಲ ಕರ್ತವ್ಯವಾಗಿತ್ತು. ರಾತ್ರಿ ಊಟದ ನಂತರ ಕೈ ಕೆಲಸ ಮುಗಿಸಿಕೊಂಡು ಮಲಗಿದೆ. ಬೆಳಿಗ್ಗೆ ಎದ್ದು ನನ್ನ ಆಫೀಸಿಗೆ ಹೋದೆ. ನನ್ನ ಆಫೀಸಿನ ಕೆಲಸ ಆರಂಭವಾಯಿತು. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಾರೋ ಬಾಲು ಎಂದಳು ರಾಧಿಕಾ. ನಾನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋದೆ. ಅವಳು ಮಾಡಿದ ಹುಗ್ಗಿ ಅನ್ನ ಸಾಂಬಾರ್ ಊಟ ಮಾಡಿದೆ. ಅವಳು ಊಟ ಬಡಿಸುವಾಗ ನನಗೆ ಸೌಂದರ್ಯದ ದರ್ಶನವಾಗುತ್ತಿತ್ತು. ಆ ಸೌಂದರ್ಯ ನೋಡುತ್ತಾ ಊಟ ಮಾಡಿ ಆಫೀಸಿಗೆ ಹೋದೆ. ಹೀಗೆ ನನ್ನ ದಿನಚರಿ ಮುಂದುವರೆದಿತ್ತು. ರವಿವಾರ ನನ್ನ ಕೆಲಸಕ್ಕೆ ರಜೆ ಇರುತ್ತಿತ್ತು. ನಾನು ಪೂರ್ತಿ ದಿನ ರಾಧಿಕಾ ಜೊತೆ ಮಾತಾಡುತ್ತಾ ಅವಳ ಜೊತೆ ಟಿವಿ ನೋಡುತ್ತಾ ಸಮಯ ಕಳೆಯುತ್ತಿದ್ದೆ. ಒಂದೊಂದು ದಿನ ನಾನು ಅವಳು ಸೇರಿ ಬೈಕ್ ಮೇಲೆ ಅವರ ಹೊಲಕ್ಕೆ ಹೋಗುತ್ತಿದ್ದೆವು. ನಾನು ಬ್ರೇಕ್ ಹಾಕಿದಾಗ ನನಗೆ ತುಂಬಾ ಖುಷಿಯಾಗುತ್ತಿತ್ತು. ಹೀಗೆ ಒಂದು ದಿನ ಅವರ ಹೊಲಕ್ಕೆ ಹೋದಾಗ ಜೋರಾಗಿ ಮಳೆ. ಒಂದು ಗಿಡದ ಕೆಳಗೆ ನಿಂತರು. ಆ ಮಳೆಗೆ ಬಟ್ಟೆಯೆಲ್ಲ ಒದ್ದೆಯಾಯಿತು. ಆ ಒದ್ದೆ ಬಟ್ಟೆಯಲ್ಲಿ ರಾಧಿಕಾ ಬಗ್ಗೆ ವರ್ಣನೆ ಮಾಡೋಕೆ ಪದಗಳು ಇಲ್ಲ, ಹಾಡೋಕೆ ಹಾಡುಗಳು ಇಲ್ಲ. ನೀವೇ ಒಂದು ಬಾರಿ ಯೋಚಿಸಿ ನೋಡಿ. ತುಂಬಾ ಯೋಚಿಸಬೇಡಿ. ಅವಳು ನನ್ನ ರಾಧಿಕಾ. ಒದ್ದೆ ಬಟ್ಟೆಯಲ್ಲಿ ಬೈಕ್ ಮೇಲೆ ಕೂರಿಸಿಕೊಂಡು ವಾಪಸ್ ಮನೆಗೆ ಬರ್ತಿರಬೇಕಾದರೆ ಮಳೆಗೆ ಆ ರಸ್ತೆಯೆಲ್ಲ ಕೆಸರು. ಕೇಸರಿ ಟೈರ್ ಜಾರಿ ನಿಧಾನವಾಗಿ ನೆಲಕ್ಕೆ ಉರುಳಿದೆವು. ಮೈತುಂಬ ಕೆಸರು. ಮನೆಗೆ ಹೋಗಿ ಎಲ್ಲವನ್ನೂ ತೊಳೆದುಕೊಂಡು ನಾನು ಮೇಲೆ ಹೋದೆ. ಸ್ವಲ್ಪ ಸಮಯದ ನಂತರ ಚಹಾ ಕುಡಿ ಬಾರೋ ಎನ್ನಲು ನಾನು ಕೆಳಗೆ ಬಂದೆ. ನೈಟಿ ಹುಟ್ಟುಕೊಂಡು ರಾಧಿಕಾ ಕೂದಲು ಜಾಡಿಸುತ್ತಾ ಸುತ್ತಿಕೊಂಡು ಚಹಾ ಕೊಟ್ಟಳು. ಅಂಕಲ್ ಇನ್ನೂ ಬರಲಿಲ್ಲ, ಇವತ್ತು ಬರ್ತಾರೋ ಇಲ್ವೋ ಅಂದೆ. ಅಂಕಲ್ ಇವತ್ತು ಬೆಂಗಳೂರಿಗೆ ಪ್ರಯಾಣ ಮಾಡಿದ್ದಾರೆ. 2 ದಿನಗಳು ಬರುವುದು ಡೌಟ್ ಎಂದಳು ರಾಧಿಕಾ.
ನನಗೆ ಮನಸ್ಸಿನಲ್ಲಿ ತುಂಬಾ ಖುಷಿ. ಹಾಲು ಕುಡಿದಷ್ಟು ಸಂತೋಷ. ಮತ್ತೆ ಮಳೆ ಆರಂಭವಾಯಿತು. ನಾನು ಸೌಂದರ್ಯವನ್ನು ನೋಡುತ್ತಾ ಇರುವಾಗಲೇ ಲೈಟ್ ಹೋಗಿಬಿಟ್ಟಿತು. ಆಗ ರಾಧಿಕಾ ಕ್ಯಾಂಡಲ್ ಹಚ್ಚಿದಳು. ರಾತ್ರಿ ಊಟಕ್ಕೆ ಏನು ಮಾಡ್ಲಿ ಎಂದು ಕೇಳುತ್ತಾ ಇರಬೇಕಾದರೆ ನಾನು ಅನ್ನ ಸಾಂಬಾರ್ ಮಾಡಿ ಎಂದೆ. ಅವಳು ಕಿಚನ್ಗೆ ಹೋಗಿ ಅನ್ನ ಸಾಂಬಾರ್ ಮಾಡುತ್ತಿದ್ದಳು. ನಾನು ಮೇಲೆ ಹೋಗಿ ನನ್ನ ಲ್ಯಾಪ್ಟಾಪ್ನಲ್ಲಿ ಆ ದೃಶ್ಯಗಳನ್ನು ನೋಡಿಕೊಂಡು ಸುಮ್ಮನೆ ಕೆಲಸ ಮಾಡಿಕೊಳ್ಳುತ್ತಿದ್ದೆ. ಊಟ ಮಾಡುವ ಬಾರೋ ಬಾಲುವೆ ಎಂದ ಧ್ವನಿ ಕೇಳಿ ಕೆಳಗೆ ಬಂದೆ. ಕರೆಂಟ್ ಬಂದಿದ್ದವು. ಬೆಳಕಿನಲ್ಲಿ ಆ ಸೌಂದರ್ಯ ನೋಡುತ್ತಾ ಎದುರು ಬದುರು ಕೂತು ಊಟ ಮಾಡುತ್ತಿರಬೇಕಾದರೆ ತಗೊಳ್ಳೋ ನುಗ್ಗೆಕಾಯಿ ಸಾಂಬಾರ್ ಹಾಕೋ ಎಂದಳು. ಇವತ್ತು ನುಗ್ಗೆಕಾಯಿ ಸಾಂಬಾರ್ ಆಂಟಿಗೆ ಎಂದು ಕೇಳಿದೆ. ಅವಳು ಯಾಕೋ ನಿನಗೆ ಇಷ್ಟ ಅಂತ ಮಾಡಿದ್ದೀನಿ. ಊಟ ಮಾಡು ಎಂದಳು. ನಾನು ಎಲ್ಲಾ ನುಗ್ಗೆಕಾಯಿ ತಿಂದು ಥ್ಯಾಂಕ್ಸ್ ಹೇಳಿದೆ. ಹಂಗೆ ಮಾತಾಡ್ತಾ ಕೂತೆವು. ಏನು ಇವತ್ತು ಅಂಕಲ್ ಇಲ್ಲ, ಒಬ್ಬರೇ ಬೋರ್ ಆಗಿದೆ ಅನ್ಸುತ್ತೆ ಎಂದೆ. ಅದಕ್ಕೆ ಅಯ್ಯೋ ನಿಮ್ಮ ಅಂಕಲ್ ಇದ್ರು ಅಷ್ಟೇ ಇರಲಿಲ್ಲ ಅಂದ್ರು. ಅಷ್ಟೇ ಕಣು ಅಂದಳು. ನನಗೆ ಆವಾಗ ತಿಳಿಯಿತು ಅಂಕಲ್ ಆ ಕೆಲಸದ ಹಿಂದೆ ಇದ್ದಾರೆ ಎಂದು. ಅವರಿಗೆ ಸಂತಾನ ಭಾಗ್ಯ ಇರದೆ ಇದ್ದದ್ದು ಒಂದು ಉದಾಹರಣೆಯಾಗಿತ್ತು. ನನಗೆ ಟಿವಿಯಲ್ಲಿ ನಮ್ಮ ಚಿಕ್ಕಣ್ಣ ಮತ್ತು ಕೋಕಿಲ ಸಾಹೇಬರ ಕಾಮಿಡಿ ಬರ್ತಾ ಇತ್ತು. ಆ ಕಾಮಿಡಿ ನೋಡ್ತಾ ನೋಡ್ತಾ ಅವಳು ನನ್ನ ತೊಡೆಗೆ ಹೊಡೆಯಬೇಕು ಅಂತ ಹೊಡೆದರೆ ಆ ಏಟು ಬೀಳಬಾರದ ಜಾಗಕ್ಕೆ ಬಿದ್ದೇ ಬಿಡ್ತು. ನನಗೆ ಏನೂ ಆಗಲಿಲ್ಲ. ಆದರೂ ಕೂಡ ನಾನು ಕಣ್ಣು ಮುಚ್ಚಿ ನೋವು ಎಂದು ನೆಲದ ಮೇಲೆ ಕೂತುಕೊಂಡೆ. ಆಗ ಸಾರಿ ಕಣೋ ಬಾಲು, ಗೊತ್ತಾಗಲಿಲ್ಲ ಏನಾಯ್ತು ಎಂದಳು. ನಾನು ಪರವಾಗಿಲ್ಲ ಬಿಡಿ, ಏನೂ ಆಗಿಲ್ಲ ಅಂದೆ. ಅವಳು ನನ್ನನ್ನು ಕೂರಿಸಿ ಸ್ವಲ್ಪ ನೀರು ಕುಡಿಸಿದಳು. ಆಮೇಲೆ ನಾನು ನಗುತ್ತಾ ಏನೂ ಆಗಿಲ್ಲ, ನಾಟಕ ಮಾಡಿದೆ ಎಂದೆ. ಅವಳು ನನ್ನ ಮೂಗು ಹಿಡಿದು ನನಗೆ ಮುದ್ದಾಡಿದಳು. ನಾನು ಅಂಕಲ್ ತರ ಅಲ್ಲ ಆಂಟಿ, ನಾನು ತುಂಬಾ ಸ್ಟ್ರಾಂಗ್ ಅಂದೆ. ಅದಕ್ಕೆ ಅವಳು ಹೌದಾ ಅಂತ ಕೇಳಿದಳು. ನಾನು ಹೌದು ಹೌದು ಎಂದೆ. ನಾನು ನನ್ನ ರೂಮ್ಗೆ ಹೋಗ್ತೀನಿ ಆಂಟಿ ಎಂದೆ. ಅವಳು ಏನೋ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದೆ, ಇವಾಗ ನೋಡಿದ್ರೆ ಹೋಗ್ತೀನಿ ಅಂತೀಯಲ್ಲ ಅಂದ್ಲು. ನನಗೆ ತುಂಬಾ ಖುಷಿಯಾಯಿತು. ಏನ್ ಆಂಟಿ ನಿಮ್ಮ ಮಾತಿನ ಅರ್ಥ ಅಂತ ನಗುತ್ತಾ ಕೇಳಿದೆ. ಅವಳು ನೀನು ಯಾವ ಅರ್ಥದಲ್ಲಿ ಹೇಳಿದ್ದೀಯಾ ಅದೇ ಅರ್ಥ ಕಣೋ ಅಂದ್ಲು. ನಾನು ಹಾಗಿದ್ರೆ ಇವತ್ತು ರಾತ್ರಿ ನುಗ್ಗೆಕಾಯಿ ತಿಂದದ್ದು ಒಳ್ಳೆಯದೇ ಆಯ್ತು ಅಲ್ವಾ ಎಂದೆ. ಅದಕ್ಕೆ ಅವಳು ನಾನು ಬೇಕು ಅಂತಾನೆ ಸಾಂಬಾರ್ ಮಾಡಿದ್ದೀನಿ ಕಣೋ ಪೆದ್ದ ಅಂದ್ಲು. ಮೇಲೆ ಹೋದೆವು. ಆ ಕೆಲಸ ಮುಗಿಸಿ ಅಲ್ಲೇ ಬೆಳಗಾಯಿತು. ನಾನು ಎದ್ದು ಡ್ಯೂಟಿಗೆ ಹೋದೆ. ಅವತ್ತು ಕೂಡ ಅಂಕಲ್ ಬರಲಿಲ್ಲ. ತುಂಬಾ ಅದ್ದೂರಿಯಾಗಿ ಸಂಭ್ರಮದಿಂದ ಕಾರ್ಯಕ್ರಮ ಜರುಗಿತು. ಹೀಗೆ ಕಾರ್ಯಕ್ರಮ ನಡೆಯಲು ಪ್ರಾರಂಭವಾಯಿತು. ಮಧ್ಯಾಹ್ನ ಊಟಕ್ಕೆ ಬಂದಾಗಲೆಲ್ಲ ಸಮಯಾವಕಾಶ ಮಾಡಿಕೊಂಡು ಕಾರ್ಯಕ್ರಮ ಮಾಡಬೇಕಿತ್ತು. ಹೀಗೆ ಸ್ವಲ್ಪ ವರ್ಷಗಳು ಕಳೆದವು. ಆಂಟಿಯ ಸೀಮಂತ ಕಾರ್ಯಕ್ರಮ ಇತ್ತು. ನನ್ನ ವರ್ಗಾವಣೆ ಆಯಿತು. ನಾನು ಇಷ್ಟು ದಿನ ಮಾಡಿದ್ದು ತಪ್ಪು ಎಂದು ತಿಳಿದು ನಾನು ವರ್ಗಾವಣೆಯಾದ ಕಡೆಗೆ ಬಂದುಬಿಟ್ಟೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.